ನೀವ್ಯಾಕೆ ಇಲ್ಲಿ ಕೂತ್ಕೊಂಡ್ರಿ? ನನಗೂ ಇಲ್ಲೇ ಕಂಫರ್ಟಬಲ್ ಇದೆ. ಆಹಾ ಸತೀಶ್ ಶಿರೋಮಣಿ. ಆದ್ರೂ ಎಂತೆಂತ ಅವತಾರಗಳನ್ನ ನೋಡ್ಬಿಟ್ಟೆ ನಾನು. ನೀವು ಆರಾಮಾಗಿ ಟೇಬಲಲ್ಲಿ ಕೂತ್ಕೋಬೋದಲ್ವಾ? ಬೆಳಕಿರೋ ಕಡೆ ನೆರಳಿರುತ್ತೆ. ನೀವೆಲ್ಲಿ ಇರ್ತೀರೋ ನಾನು ಅಲ್ಲೇ ಇರ್ತೀನಿ. ರೀ, ನನ್ಗೇನಲ್ಲಿ ಕೂತ್ ಅಭ್ಯಾಸ ಇದೆ, ಆದ್ರೆ ನೀವು ನಾನು ಅಭ್ಯಾಸ ಮಾಡ್ಕೋತೀನಿ. ಅಂತ ಕಷ್ಟ ಏನಿದೆ ಇದ್ರಲ್ಲಿ? ಸೀತಾ ಮಾತೆ ಶ್ರೀರಾಮನ್ ಜೊತೆ ವನವಾಸಕ್ಕೆ ಹೋಗಿಲ್ವಾ? ಕಿಲೋಮೀಟರ್ ಗಟ್ಲೆ ನಡೆದಿಲ್ವಾ? ಅಂತದ್ರಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನನ್ ಕಾಲೇನ್ ಸವ್ಯಲ್ಲ. ಜಾಣಿರಿ ನೀವು. ಸರಿ, ತಿಂಡಿ ಮಾಡಿ. ಮುಳ್ಳಿನ ಹಾದಿ ಕಣ್ಣಿಗೆ ಕಾಣಿಸ್ತಿದೆ, ಆದ್ರೂ ಎಂತ ಕಷ್ಟದಲ್ಲೂ ಜೊತೆಗಿರಿ, ಅದೇ ನನ್ನ ಆಸೆ. ಕರ್ಣ ಸರ್, ಆದ್ರೂ ನಿಮಗೊಂದ್ ಮಾತು ಕೇಳಲ್ಲ? ನಾನು ಇಲ್ಲೇ ಬಂದು ಕೂತೆ ಅಂತ ಅಲ್ವಾ? ಜಸ್ಟ್ ಕುತೂಹಲ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಬರೋ ತನಕ ಅವ್ರ ಮುಗ್ದೊಳೊಂದು ಖುಷಿ ಇತ್ತು, ಆದ್ರೆ ನಾನು ಬಂದ ತಕ್ಷಣ ವಾತಾವರಣ, ಮನಸ್ಥಿತಿ ಎಲ್ಲ ಬದಲಾಗೋಯ್ತು. ನೀವು ನೋಡಿದ್ರಲ್ವಾ, ನನಗ್ ಬೇಕಾಗಿರೋದು ಈ ಮನೆಯವ್ರ ಖುಷಿ. ಆ ಡೈನಿಂಗ್ ಟೇಬಲ್ ಮೇಲೆ ಕೂರೋದು ಏನು ಹೆಚ್ಚಿನ ವಿಷಯ ಅಲ್ಲ. ಬಟ್ ಅದರಿಂದ ಏನ್ ಸಾಧಿಸ್ತೀನಿ ಹೇಳಿ? ನಾವು ಎಲ್ಲಿ ಕೂತ್ಕೊಂಡು ತಿಂದ್ವಿ, ಹೇಗ್ ತಿಂದ್ವಿ ಅನ್ನೋದಕ್ಕಿಂತ ನಾವು ತಿನ್ಬೇಕಾದ್ರೆ ಎಷ್ಟು ನೆಮ್ಮದಿ ಇತ್ತು ಅನ್ನೋದು ಮುಖ್ಯ. ಆಗ್ಲೇ ನೀವು ಹೇಳಿದ್ರಲ್ವಾ, ಆಹಾರ ಸೇವಿಸೋದು ಒಂದು ಯಜ್ಞ ಇದ್ದ ಹಾಗೆ ಅಂತ. ಅದಿಲ್ಲಿಗೂ ಅಪ್ಲೈ ಆಗುತ್ತೆ. ಗಾಟ್ ಇಟ್? ನೀವೇನೇ ಮಾಡಿದ್ರು ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ನಾನು ಇಲ್ಲಿ ಕೂತ್ರೆ ಎಲ್ರಿಗೂ ಹೊಟ್ಟೆ ತುಂಬುತ್ತೆ ಅಂದ್ರೆ ನಾನು ಇಲ್ಲೇ ಕೂರ್ತೀನಿ ಬಿಡಿ. ಪ್ಲೇಸ್ ಅಲ್ಲ, ಪೀಸ್ ಮುಖ್ಯ. ಅಮ್ಮ, ತಿಂಡಿ ಸೂಪರ್ ಆಗಿದೆ. ಇವತ್ತಲ್ಲ ನಾಳೆ ನೀವು ಎಲ್ರ ಜೊತೆಗೆ ಒಂದಾಗ ಕಾಲ ಬಂದೇ ಬರುತ್ತೆ. ಆ ಕೆಲಸ ನಾನ್ ಮಾಡ್ತೀನಿ.